ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ನಿರಾಸೆ. ದೆಹಲಿಗೆ ಅತೃಪ್ತ ಶಾಸಕರು ತೆರಳಿದ್ದಾರೆ. ಸುರ್ಜೇವಾಲಾ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ ಸಿಎಸ್ ನಾಡಗೌಡ. ಸುರ್ಜೇವಾಲಾ ಭೇಟಿ ಬಳಿಕ ಶಾಸಕ ಅಪ್ಪಾಜಿ ನಾಡಗೌಡ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಮತ್ತೆ ಅಧಿಕಾರಕ್ಕೆ ಬಂದಾಗ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಲು ಬದಲು ಮಾತುಕತೆ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ, ನನ್ನ ಮನಸ್ಸಿಗೆ ಅಸಮಾಧಾನ ಇದೆ ಅನ್ನೋದಾಗಿ ಅಪ್ಪಾಜಿ ನಾಡಗೌಡ ಹೇಳಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ, ಸಚಿವರ ಒಂದು ಪದಗ್ರಹಣ ಆದ ನಂತರದಲ್ಲಿ ಅಸಮಾಧಾನಿತ ಶಾಸಕರು ಈಗ ದೆಹಲಿಗೆ ತೆರಳಿ ವರಿಷ್ಠರ ಬಳಿ ಮಾತನಾಡಿದ್ದಾರೆ. ಸಂಪುಟ ವಿಸ್ತರಣೆಯ ಕಸರತ್ತು ಇನ್ನೇನು ಮುಗೀತು ಅನ್ನುವಂಥ ಹೊತ್ತಲ್ಲೇ ಇನ್ನೂ ಇದೆ ಅನ್ನುವಂಥದ್ದು ಭಾಳ ಚರ್ಚೆಗಳು ನಡೀತಾ ಇದ್ದಾವೆ. ಸಂಪುಟ ವಿಸ್ತರಣೆಯ ಒಂದು ಹೈಕಮಾಂಡ್ ಏನು ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು, ಆ ಪಟ್ಟಿಯ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಹಲವಾರು ಹಿರಿಯ ಶಾಸಕರು ಕೂಡ ಬೇಸರಗೊಂಡಿದ್ದಾರೆ. ನಮ್ಮ ಜೊತೆ ಹಿರಿಯ ಶಾಸಕರಾದಂಥ ಅಪ್ಪಾಜಿ ನಾಡಗೌಡರಿದ್ದಾರೆ. ಸರ್, ದೆಹಲಿಗೆ ಬಂದಿದ್ದೀರಿ, ಇದೇನು ಅಸಮಾಧಾನದ ಮತ್ತೊಂದು ರೂಪನ, ಏನು ಹೇಗೆ? ಇಲ್ಲ, ಹೈಕಮಾಂಡ್ ಅವರಿಗೆ ಭೇಟಿಯಾಗಲಿಕ್ಕೆ ಬಂದಿದ್ದೆ. ಸುರ್ಜೇವಾಲಾ ಅವರಿಗೆ ಮತ್ತು ವೇಣುಗೋಪಾಲ್ ಅವರು ಕಂಡು ಹೋಗೋಣಂತ ಬಂದೆ. ಸುಮಾರು 2004ರಿಂದ ಕೂಡ ಇದೇ ರೀತಿ ಆಗ್ತಾಯಿದೆ. ಯಾವ ಕಾರಣಕ್ಕೆ ಆಗ್ತಾಯಿದೆ ಅಂತ ನಾನು ಅವ್ರ ಹತ್ರ ನನ್ನ ಮನಸ್ಸಿನಲ್ಲಿದ್ದಂಥ ವಿಚಾರಗಳನ್ನು ಹಂಚಿಕೊಂಡೆ. ಅವರು ಸಮಾಧಾನ ತಗೊಳ್ಳಿ, ಎಲ್ಲನೂ ಸರಿ ಹೋಗುತ್ತೆ, ಸ್ವಲ್ಪ ದಿವಸ ಸಮಾಧಾನ ತಗೊಳ್ಳಿ, ಪಕ್ಷ ಭದ್ರವಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಅಂತ ಹೇಳಿದರು. ರಾಜ್ಯದಲ್ಲಿ ಚರ್ಚೆ ಶುರುವಾಗಿರುವಂಥದ್ದು ಅದಲು ಬದಲು ಮಾಡ್ತಾರೆ ಅನ್ನೋವಂಥದ್ದು. ಯಾರು ಆಗಿದಾರೋ ಕೆಲವು ಅಸಮಾಧಾನ ಜಾಸ್ತಿ ಆಗ್ತಾ ಇದೆ, ಕೆಲವರನ್ನು ಚೇಂಜಸ್ ಮಾಡ್ತಾರೆ ಅನ್ನೋವಂಥದ್ದು. ಯಾರು ಈಗ ಆಲ್ರೆಡಿ ಹೆಸರು ಆಗಿದೆ, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ಅವ್ರನ್ನ ಪುನಃ ಸಂಘಟನೆ ಕಳಿಸುವಂಥದ್ದು, ಈ ರೀತಿ ಅದಲು ಬದಲು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸರ್, ಅಂಥದ್ದೇನು ನಮ್ಮ ಜೊತೆ ಚರ್ಚೆ ಮಾಡಿಲ್ಲ. ಅಲ್ಲ, ನೀವು ಅದು ಇಲ್ಲ, ನಾನು ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗಿಲ್ಲ, ಅಥವಾ ಅವರು ಅದನ್ನು ಹೇಳಲಿಕ್ಕೆ ಹೋಗಿಲ್ಲ. ಯಾಕಂದರೆ ಏನಂದರೆ, ಏನೇ ಒಂದು ನಾವು ವಿಚಾರಗಳನ್ನು ಹೇಳಿದಾಗ ಅದಕ್ಕೆ ಹೈಕಮಾಂಡ್ ಅವರ ಒಂದು ವಿಚಾರದ ತಾಳದಲ್ಲಿ ಇದ್ವಿ ಅಂದರೆ ಅದು ಸರಿ ಹೋಗುತ್ತೆ. ಅವ್ರ ವಿಚಾರ ಬೇರೆ, ನಮ್ಮ ವಿಚಾರ ಬೇರೆ ಆದರೆ ಅವರಿಗೆ ಅದು ಸರಿ ಹಿಡಿಸೋದಿಲ್ಲ. ಅದಕ್ಕೆ ಅಂಥ ಯಾವ ವಿಚಾರಗಳಿಗೆ ಹೋಗಿಲ್ಲ. ಮತ್ತು ಅದು ಮುಖ್ಯಮಂತ್ರಿಯವರಿದ್ದಾರೆ ನಿಭಾಯಿಸಲಿಕ್ಕೆ, ಮತ್ತು ಹೈಕಮಾಂಡ್ ಇದೆ, ಅವ್ರು ಕೂತ್ಕೊಂಡು ಅದನ್ನು ಏನು ಸರಿ ತೀರ್ಮಾನ ತೊಗೊಳ್ತಿದ್ರೆ ಸ್ವಾಗತ ಮಾಡಬೇಕು ನಾವು, ಅಷ್ಟೇ. ಕೊನೆಯ ಟೈಮಲ್ಲಿ ಬದಲಾವಣೆ ಆಗಲಿಕ್ಕೆ ಏನು ಅಂಥದ್ದು ನಡೀತು ಅಂತ? ಯಾಕಂದರೆ ನೀವು ಹೈಕಮಾಂಡ್ ನಾಯಕರು ಭೇಟಿಯಾಗಿದ್ರಿ, ಏನಾದರೂ ರಾಜಕಾರಣದಲ್ಲಿ ಇರ್ತವೆ ತಂತ್ರ ಪ್ರತಿತಂತ್ರಗಳು ಇರ್ತವೆ. ಪ್ರತಿತಂತ್ರಗಳನ್ನು ಕೆಲವರು ಮಾಡ್ತಾರೆ, ಅವ್ರು ಎಷ್ಟು ಸಲ ಯಶಸ್ವಿ ಆಗ್ತಾರೆ ನೋಡೋಣ. ಇದು ಅಪ್ಪಾಜಿ ನಾಡಗೌಡರ ಮಾತು. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.